ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ವಿಡಿಯೋದಲ್ಲಿ ತಮ್ಮನಲ್ಲಿ ನೀವು ಆಲ್ರೆಡಿ ನೋಡಿರೋ ಪ್ರಕಾರ ಸೆಲ್ಫ್ ಲವ್ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಏನೆಲ್ಲ ಆಕರ್ಷಿಸ್ಬೋದು, ಸೆಲ್ಫ್ ಲವ್ ಅಂದರೆ ಏನು ಅಂತನ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ತೀರಾ. ಓಕೆ, ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರಿಗೆ ಪರ್ಸ್ನಲ್ ಆಗಿ ನಿಮ್ಮ ಸಮಸ್ಯೆಗಳಿಗೆ ಕನ್ಸಲ್ಟೇಷನ್ಸ್ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಗೊಳ್ಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆಯೇ ತುಂಬ ಜನ ಕೇಳ್ತಾ ಇದ್ದೀರಾ ಲಾ ಆಫ್ ಅಟ್ರಾಕ್ಷನ್ ಬ್ಯಾಚಸ್ನ ಮಾಡಿ ಮ್ಯಾಮ್ ಅಂತ ಹೇಳಿ. ಡೆಫಿನೆಟ್ಲಿ ಈ ಒಂದು ಜೂನ್ 8ನೇ ತಾರೀಕಿಗೆ ಸಂಡೇ ಆಗಿರುತ್ತೆ. ಅವತ್ತಿನ ದಿನ ಲಾ ಆಫ್ ಅಟ್ರಾಕ್ಷನ್ ಬ್ಯಾಚಸ್ನ ನಾನು ಪ್ರಾರಂಭ ಮಾಡ್ತೀನಿ. ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ಇರುತ್ತೆ. ಅಮೌಂಟ್ ಎಲ್ಲದೂ ಕೂಡ ನಿಮಗೀಗ ಡಿಸ್ಪ್ಲೇಯಲ್ಲಿ ಈಗ ಬರ್ತಾ ಇದೆ, ಮೊಬೈಲಲ್ಲಿ ನೋಡಿ ಏನಿದೆ ಅಂತ ಹೇಳಿಬಿಟ್ಟು. ಅದು ಸಂಡೇ ಜೂನ್ 8ಗೆ 5 PM ಕ್ಲಾಸಸ್ ಇರುತ್ತೆ. ಓಕೆ, ಈ ಒಂದು ಲಾ ಆಫ್ ಅಟ್ರಾಕ್ಷನ್ ನೀವು ಏನೆಲ್ಲ ಕಲಿಬಹುದು ಅನ್ನೋದನ್ನು ನೀವು ಈ ಒಂದು ಸಂಡೇ 8 ನೀವು ಕಲಿತೀರಾ. ಅದರಲ್ಲಿ ಏನೆಲ್ಲ ಕಲಿಬೋದು, ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ಆ್ಯಂಡ್ ಅದರಿಂದ ನೀವೇನೆಲ್ಲ ಅಟ್ರ್ಯಾಕ್ಟ್ ಮಾಡ್ಬೋದು, ಆ್ಯಂಡ್ ಕೆಲವೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಕೂಡ ನೀವು ಅದರಲ್ಲಿ ಕಲಿತೀರಾ. ಆ್ಯಂಡ್ ತುಂಬ ಜನ ಕೇಳ್ತೀರಾ ಎಷ್ಟು ಅವರ್ ಕ್ಲಾಸ್ ಇರುತ್ತೆ ಅಂತ ಹೇಳಿ. ನೋಡಿ ಡಿಯರ್ಸ್, ಕ್ಲಾಸ್ ಸ್ಟಾರ್ಟ್ ಆಗೋದು 5 PM. ಓಕೆ, ಎಂಡ್ ಆಗೋ ಟೈಮ್ನ ನಾನು ನಿಮಗೆ ಹೇಳಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈಗ ನೀವು ಜಾಯ್ನ್ ಆಗಿದ್ದೀರಾ ಸೆಷನಿಗೆ ಅಂತ ಹೇಳಿದ್ರೆ ನೀವು ಕಂಪ್ಲೀಟಾಗಿ ಕಲ್ತ್ಕೊಂಡು ಹೋಗಬೇಕು. ನನ್ನ ಒಂದು ಇಂಟೆನ್ಷನ್ ಇರೋದು ಆ ಥರ. ಓಕೆ, ಸೊ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಈ ಒಂದು ಕಡಿಮೆ ಪ್ರೈಸಲ್ಲಿ ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಲೈಫಲ್ಲಿ ಅವ್ರ ಲೈಫನ್ನು ಬದಲಾಯಿಸ್ಕೊಬೇಕು ಅಂತ ಇದ್ದೀರಾ. ಬಟ್ ಕೆಲವೊಬ್ಬರಿಗೆ ಮನಿ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ಬರಿಗೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅಲ್ವಾ. ಸೊ ಈ ಒಂದು ಸ್ಮಾಲ್ ಅಮೌಂಟ್ ನಿಮಗೆ ಡೆಫಿನೆಟ್ಲಿ ನಿಮಗೆ ಇದು ಅಮೌಂಟ್ ತುಂಬಾ ಅಂತ ಅನ್ನಿಸ್ಬೋದು, ಬಟ್ ಇದು ತುಂಬಾ ಸ್ಮಾಲ್ ಅಮೌಂಟ್. ನೀವು ಈ ಅಮೌಂಟಿಗಿಂತ ಡಬಲ್ ಟ್ರಿಬಲ್ ನೀವು ನಾಲೆಡ್ಜನ್ನ ಪಡ್ಕೊಳ್ತೀರಾ ಈ ಒಂದು ಲಾ ಆಫ್ ಅಟ್ರಾಕ್ಷನಿಂದ. ಓಕೆ, ಆದಷ್ಟು ಬೇಗ ಜಾಯಿನ್ ಆಗಿ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಮ್ಯಾಮ್ ನನಗೊಂದು ಸೀಟ್ ಬೇಕಿತ್ತು, ನಾನೊಬ್ಳು ಕುತ್ಕೊತೀನಿ, ನಾನೊಬ್ಳು ಬೇಕಿತ್ತು, ನನಗೆ ಬೇಕಿತ್ತು ಅಂತ ಹೇಳಿ ನನಗೆ ಹೇಳಬೇಡಿ. ಆದಷ್ಟು ಬೇಗ ನೀವು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗಿ. ಓಕೆ, ಆ್ಯಂಡ್ ಬ್ಯಾಚ್ ವೈಸ್ ಆಗಿರೋದ್ರಿಂದ ಇದರಲ್ಲಿ ನೀವು ಎಲ್ಲ ಮಲ್ಟಿಪಲ್ ಇದರಲ್ಲೂ ಕಲಿತೀರಾ. ಇಂಡಿವಿಜುವಲ್ ಆಗಿ ನಿಮ್ಮ ಪ್ರಾಬ್ಲಮಿಗೋಸ್ಕರ ನೀವು ಏನಾದರೂ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತಂದರೆ ಪರ್ಸನಲ್ ಸೆಷನ್ನ ನೀವು ತೊಗೊಳ್ಬೋದು. ಬಟ್ ಅದರ್ವೈಸ್ ನೀವು ಬೇಸಿಕ್ ನೀವು ಕಲಿಬೇಕು, ಅದರಿಂದ ಏನೆಲ್ಲ ನೀವು ತಿಳ್ಕೊಬೇಕಂತ ಇದ್ದೀರಾ, ಜಸ್ಟ್ ನೀವು ಈ ಒಂದು ಸೆಷನ್ಗೂ ಜಾಯ್ನ್ ಆಗ್ಬೋದು. ಓಕೆ, ಆ್ಯಂಡ್ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಎರಡೂ ಸೇಮೇ ಇರುತ್ತೆ. ಬಟ್ ನಿಮ್ಮ ಇಂಡಿವಿಜುವಲ್ ಆಗಿ ನೀವು ಕಲಿಯುವಾಗ ಸೊ ಜಾಸ್ತಿ ನೀವು ತಿಳ್ಕೊಳ್ತೀರಾ ಅಷ್ಟೇ. ಓಕೆ, ವ್ಯತ್ಯಾಸ ಏನೂ ಇಲ್ಲ. ಆ್ಯಂಡ್ ಈ ಒಂದು ಸ್ಮಾಲ್ ಅಮೌಂಟಲ್ಲಿ ಯಾರೆಲ್ಲ ಜಾಯ್ನ್ ಆಗಬೇಕಂತಿದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ಆ್ಯಂಡ್ ಈ ಒಂದು ಲಾ ಆಫ್ ಅಟ್ರಾಕ್ಷನ್ನ ನಿಮ್ಮ ಲೈಫನ್ನು ನೀವು ಬದಲಾಯಿಸ್ಕೊಳ್ತೀರಾ. 100% ನಾನು ಶ್ಯೂರ್ ನಿಮಗೆ ಹೇಳ್ತೀನಿ, ಬದಲಾಯಿಸ್ಕೊಳ್ತೀರಾ. ಓಕೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಏನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಅಲ್ವಾ, ಅಲ್ಲಿ ನೀವು ವಾಟ್ಸಪ್ಪಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂತ ನೀವು ಹೇಳಿಬಿಟ್ಟು ಏನು ಅಮೌಂಟ್ ಈಗ ನಾನು ನಿಮಗೆ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಅದನ್ನು ನನಗೆ ಸೆಂಡ್ ಮಾಡ್ತೀರಾ, ಸ್ಕ್ರೀನ್ಶಾಟ್ ಕಳಿಸ್ತೀರಾ, ನಿಮ್ಮ ನೇಮ್ನ ಹೇಳ್ತೀರಾ ಅಷ್ಟೇ. ಓಕೆ, ಅದನ್ನು ಮತ್ತೆ ಕೇಳ್ತಾ ಇರೋಡಿ ಮ್ಯಾಮ್ ಅದ್ರ ಬಗ್ಗೆ ಹೇಳಿ, ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ಹಾಗೇನು ಹೀಗೇನು ನನಗೆ ಕೇಳಬೇಡಿ. ಸೆಷನ್ವರೆಗೂ ವೆಯ್ಟ್ ಮಾಡಿ. ಆ್ಯಂಡ್ ಜೂನ್ 8ಗೆ ನೀವು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಎಲ್ಲದನ್ನು ಕಂಪ್ಲೀಟ್ ಆಗಿ ತಿಳ್ಕೊಳ್ತೀರಾ. ಓಕೆ, ಕ್ಯೂರಿಯಾಸಿಟಿ ಇರುತ್ತೆ. ಐ ನೋ ನಿಮಗೆ ಹಂಗಂದ್ರೆ ಏನು, ಅದರಿಂದ ಏನು ಯೂಸ್ ಆಗುತ್ತೆ, ಏನು ಬೆನಿಫಿಟ್ ಇದೆ ಎಲ್ಲ ಐ ನೋ ನಿಮ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ವೆಯ್ಟ್ ಮಾಡಿ, ಜೂನ್ 8ನೇ ತಾರೀಕುವರೆಗೆ ವೆಯ್ಟ್ ಮಾಡಿ. ಆ್ಯಂಡ್ ಪ್ರತಿಯೊಂದನ್ನು ನೀವು ಅಲ್ಲಿ ತಿಳ್ಕೊಳ್ತೀರಾ. ಓಕೆ, ಜಸ್ಟ್ ಆದಷ್ಟು ಬೇಗ ಜಾಯಿನ್ ಆಗಿ. ಇವತ್ತಿನ ಏನಿದೆ ವಿಡಿಯೋ ಅದನ್ನು ನಾವು ನೋಡೋಣ. ಈಗ ಸೆಲ್ಫ್ ಲವ್ ಬಗ್ಗೆ ನಾನೀಗ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೆಲ್ಫ್ ಲವ್ ಅಂದರೆ ಏನು? ಸ್ವಯಂ ಪ್ರೀತಿ, ನಿಮ್ಮೊಳಗಿರೋವಂಥ ನಿಜವಾದ ಶಕ್ತಿ ಅಂತಲೇ ಹೇಳ್ಬೋದು. ಸ್ವಯಂ ಪ್ರೀತಿ, ಸೆಲ್ಫ್ ಲವ್ ಅಂತ ಹೇಳಿದ್ರೆ ನಿಮ್ಮೊಳಗಿರೋವಂಥ ಒಂದು ನಿಜವಾದಂಥ ಶಕ್ತಿ ಅಂತ ಹೇಳಿ. ಸ್ವಯಂ ಪ್ರೀತಿ ಅಂದರೆ ಈಗ ಕೆಲವೊಬ್ರು ಕೇಳ್ತಾರೆ, ಸೆಲ್ಫ್ ಲವ್ ಅಂದ ತಕ್ಷಣ ಏನು, ಸೆಲ್ಫ್ ಲವ್ ಎಲ್ಲರೂ ಮಾಡಲೇಬೇಕಾ, ಸೆಲ್ಫ್ ಲವ್ ಇಂದ ಏನು, ಅದೆಲ್ಲ ಹಾಗಂದ್ರೆ ಏನು ಅಂತ ಹೇಳಿ ತುಂಬ ಜನಕ್ಕೆ ಡೌಟ್ ಇರುತ್ತೆ ಅಲ್ವಾ. ನಿಮ್ಮನ್ನು ನೀವು ಪ್ರೀತಿಸುವಂಥದ್ದು. ಇಲ್ಲಿ ತುಂಬ ಜನ ಹೇಳ್ತಾರೆ ಸೆಲ್ಫ್ ಲವ್, ನಮ್ಮನ್ನು ನಾವು ಪ್ರೀತಿಸೋದು, ನಮಗೆ ನಾವು ಟೈಮ್ ಕೊಡೋದು, ನಮಗೆ ನಾವು ನೋಡ್ಕೊಳ್ಳೋದು ಅಂದ ತಕ್ಷಣ ಇದು ಸೆಲ್ಫಿಶ್ ಅಂತ ಹೇಳ್ಬಿಟ್ಟು. ನೋ, ಇದು ಸೆಲ್ಫಿಶ್ ಅಲ್ಲ. ಓಕೆ, ಫಸ್ಟ್ ನೀವು ಅದನ್ನು ತಿಳ್ಕೊಳ್ಳಿ. ಸೆಲ್ಫ್ ಲವ್ ಅಂತ ಹೇಳಿದ ತಕ್ಷಣ ಸೆಲ್ಫ್ ಲವ್ ಅಂದರೆ ನಮ್ಮನ್ನು ನಾವು ಪ್ರೀತಿ ಮಾಡುವಂಥದ್ದು. ಓಕೆನಾ, ಇಲ್ಲಿ ಸೆಲ್ಫಿಶ್ ಆಗಲಿ ಅಥವಾ ಬೇರೆ ಏನೂ ಅಲ್ಲ. ಆತ್ಮ ಸನ್ಮಾನ ಅನ್ನುವಂಥದ್ದು, ನಮ್ಮ ಆತ್ಮ, ನಮ್ಮ ಒಂದು ಸೋಲ್ನ ನಾವು ಖುಷಿಯಾಗಿಡುವಂಥದ್ದು.
ನಮ್ಮ ಬದುಕಲ್ಲಿ ನಾವು ಬೇರೆಯವರನ್ನ ಎಷ್ಟು ಪ್ರೀತಿ ಮಾಡ್ತೀವಲ್ಲ ಅಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಫಸ್ಟ್ ಪ್ರೀತಿ ಮಾಡಬೇಕು. ಇವನ್ ನಾವು ನಮ್ಮನ್ನ ಪ್ರೀತಿ ಮಾಡಬೇಕು ಅಂದರೆ ಬೇರೆಯವ್ರನ್ನ ಮಾತ್ರ ಪ್ರೀತಿ ಮಾಡೋದಿಲ್ಲ. ಈಗ ನಾವು ನಮಗೆ ಯಾರೊಬ್ರು ಲವರ್ ಸಿಕ್ಕಿದ್ರು ಅಥವಾ ಹಸ್ಬೆಂಡ್ ಅಥವಾ ವೈಫ್ ಅಥವಾ ಬೇರೆ ಯಾರೊಬ್ರು ಅಮ್ಮ ಅಥವಾ ಅಪ್ಪ, ಬ್ರದರ್ ಇರ್ಬೋದು, ಅಕ್ಕ ತಂಗಿ, ಎಲ್ಲರೂ ನಾವು ಪ್ರೀತಿ ಮಾಡ್ತೀವಿ. ಆದರೆ ನಮ್ಮನ್ನು ನಾವು ಪ್ರೀತಿ ಮಾಡಲ್ಲ. ಕೆಲವೊಬ್ರು ಮಾತ್ರ ನಾನು ಹೇಳ್ತೀನಿ, ನಮ್ಮನ್ನು ನಾವು ಎಷ್ಟು ಪ್ರೀತಿ ಮಾಡ್ತೀವಿ, ಬೇರೆಯವ್ರನ್ನ ನಾವು ಎಷ್ಟು ಪ್ರೀತಿ ಮಾಡ್ತೀವಲ್ಲ ಅಷ್ಟೇ ನಮ್ಮನ್ನು ನಾವು ಪ್ರೀತಿ ಮಾಡಬೇಕು. ಓಕೆ, ಇಲ್ಲಿ ಸ್ವಯಂ ಪ್ರೀತಿ ಅಂದ ತಕ್ಷಣ ಅರ್ಥ ಏನು ಕೆಲವೊಬ್ರು ಕೇಳ್ತಾರೆ. ಹಾಗಂದ್ರೆ ಅರ್ಥ ಏನು, ಸ್ವಯಂ ಪ್ರೀತಿ ಅಂದ್ರೆ ಅರ್ಥ ಏನು ಅಂತ ಹೇಳಿ. ಇದು ನಮ್ಮ ದೇಹ ಇರ್ಬೋದು, ನಮ್ಮ ಮನಸ್ಸಿರ್ಬೋದು, ನಮ್ಮ ಭಾವನೆಗಳನ್ನಿರ್ಬೋದು, ಎಲ್ಲವನ್ನು ನಾವು ನಮ್ಮನ್ನು ನಾವು ಒಪ್ಕೊಳ್ಳುವಂಥದ್ದಾಗಿರ್ಲಿ ಅಥವಾ ನಿರಂತರವಾಗಿ ನಮ್ಮನ್ನು ನಾವು ಬೆಳೆಸುವಂಥದ್ದು. ಸೆಲ್ಫ್ ಲವ್ ಅಂದ ತಕ್ಷಣ ಸೆಲ್ಫ್ ಲವ್ ಹೇಗೆ ಮಾಡೋದು ಅಂದ್ರೆ ಮುಂದೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಹೀಗೆ ಯಾವ ಥರ ಸೆಲ್ಫ್ ಲವ್ ಇರ್ಬೋದು, ಹೇಗೆ ಮಾಡೋದು ಏನು. ಫಸ್ಟ್ ಸ್ಟಾರ್ಟಿಂಗ್ ನೀವು ಸೆಲ್ಫ್ ಲವ್ ಅಂದರೆ ಏನು, ಸ್ವಯಂ ಪ್ರೀತಿ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಓಕೆ, ನಮ್ಮ ದೇಹನಾಗಿರ್ಬೋದು ಅಥವಾ ನಮ್ಮ ಮನಸ್ಸನ್ನಾಗಿರ್ಬೋದು, ನಮ್ಮ ಭಾವನೆಗಳನ್ನಾಗಿರ್ಬೋದು ನಿರಂತರವಾಗಿ ಬೆಳಿಲಿಕ್ಕೆ, ಪ್ರೀತಿ ಮಾಡಲಿಕ್ಕೆ ಆ್ಯಂಡ್ ಅದನ್ನು ಆರೈಕೆ. ಈಗ ಬೇರೆಯವ್ರಿಗೆ ಯಾರು ಹುಷಾರಿಲ್ಲ ಅಂದ ತಕ್ಷಣ ನೀವು ಎಷ್ಟೋ ಕೇರ್ ಮಾಡ್ತೀರಾ ಅಲ್ವಾ, ಅದೇ ಥರನೇ ನಮ್ಮನ್ನು ನಾವು ಆರೈಕೆ ಮಾಡ್ಕೊಳ್ಳುವಂಥದ್ದನ್ನ ಸ್ವಯಂ ಪ್ರೀತಿ ಅಂತ ಹೇಳುವಂಥದ್ದು. ಫಸ್ಟ್ ಆಫ್ ಆಲ್ ಇಲ್ಲಿ ಸ್ವಯಂ ಪ್ರೀತಿ ಅನ್ನೋದು ನಮ್ಮ ತಪ್ಪುಗಳನ್ನು ನಾವು ಒಪ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮ ತಪ್ಪು ಅಂದ ತಕ್ಷಣ ಬೇರೆಯವ್ರ ಹತ್ರ ಹೋಗಿ ಮಾಡಿರೋ ತಪ್ಪನ್ನು ನಾವು ಒಪ್ಕೊಬೇಕಾ, ಆ ಥರ ಅಲ್ಲ. ನಮ್ಮನ್ನು ನಾವು ಫಸ್ಟು ನಾವೇನು ಮಿಸ್ಟೇಕ್ ಮಾಡ್ತಿದ್ದೀವಿ, ನಮ್ಮಿಂದ ಏನು ಮಿಸ್ಟೇಕ್ ಆಗ್ತಿದೆ ಅದನ್ನು ನಮಗೇನು ಮಿಸ್ಟೇಕ್ ಮಾಡ್ಕೊಳ್ತಿದ್ದೀವಿ ಅದನ್ನು ನಾವು ಒಪ್ಕೊಳ್ಬೇಕು. ಓಕೆ, ಆ್ಯಂಡ್ ನಮ್ಮ ಗೋಲ್ ಇರುತ್ತೆ, ನಮ್ಮ ಸಾಧನೆಗಳನ್ನು ನಾವು ಗೌರವಿಸಬೇಕು. ಬೇರೆ ಯಾರೋ ಬಂದು ನಾವು ಮಾಡುವಂಥ ಕೆಲಸನ ಗೌರವ ಮಾಡಬೇಕು, ಬೇರೆ ಯಾರೋ ಬಂದು ನಮಗೆ ಅಪ್ರಿಷಿಯೇಟ್ ಮಾಡಬೇಕು, ನೋ. ನಾವೇನು ಮಾಡ್ತಿದ್ದೀವಿ, ನಮ್ಮ ಸಾಧನೆ ಏನಿದೆ ಅದು ನಾವೇನೇ ಗೌರವ ಮಾಡ್ಕೊಳ್ಬೇಕು. ನಮ್ಮ ತಪ್ಪನ್ನು ನಾವೇ ಒಪ್ಕೊಳ್ಬೇಕು ಆ್ಯಂಡ್ ನಮ್ಮನ್ನು ನಾವೇನೇ ಗೌರವಿಸ್ಕೊಳ್ಬೇಕು. ನಮ್ಮ ಸಾಧನೆಗಳನ್ನು, ನಮ್ಮ ಗುರಿಗಳನ್ನು ನಾವೇ ಏನು ಮಾಡಬೇಕು, ಗೌರವಿಸ್ಕೊಳ್ಬೇಕು. ಓಕೆ, ಆ್ಯಂಡ್ ಇದರಲ್ಲಿ ಫಸ್ಟ್ ಹೇಳೋದೇನಂತ ಹೇಳಿದ್ರೆ, ನನಗೆ ನಾನು ಸಾಕು ಅಂತ ಹೇಳ್ಕೊಳ್ಳೋಂಥ ಧೈರ್ಯ ಅದು ಫಸ್ಟ್ ಇರಬೇಕು. ಬೇರೆ ಯಾರು ನನ್ನ ಜೊತೆಗಿರ್ತಾರೋ ಇರಲ್ವೋ ಅದು ನನಗೆ ಇಂಪಾರ್ಟೆಂಟ್ ಅಲ್ಲ. ನನಗೆ ನನ್ನ ಜೊತೆಯಾಗಿ ನಾನಿದ್ದೀನಿ ಅನ್ನೋದನ್ನ ಧೈರ್ಯವಾಗಿ ಹೇಳ್ಕೊಳ್ಬೇಕು. ಯಾರಿದ್ರು ಇಲ್ಲದಿದ್ರು ನಾನಿದ್ದೀನಿ ಅಂತ ಹೇಳಿ ಧೈರ್ಯವಾಗಿ ಹೇಳ್ಕೊಳ್ಳೋವಂಥದ್ದೇ ಸ್ವಯಂ ಪ್ರೀತಿಯ ಮೊದಲ ಹೆಜ್ಜೆ. ಓಕೆ, ಇದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ನಾವು ಸ್ವಯಂ ಪ್ರೀತಿ ಸೆಲ್ಫ್ ಲವ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ನನಗೆ ಯಾರಿದ್ರು ಇಲ್ಲದಿದ್ರು ನಾನಿದ್ದೀನಿ ಅನ್ನೋಂಥ ಧೈರ್ಯ ಹೇಳೋದೇ ಇದೆಯಲ್ಲ, ಅದನ್ನು ಹೇಳ್ಕೊಳ್ಳೋವಂಥದ್ದೇ ಫಸ್ಟ್ ನಮಗೆ ಸೆಲ್ಫ್ ಲವ್ ಮಾಡೋಕ್ಕೆ ಇರುವಂಥ ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಓಕೆ, ಈಗ ಸ್ವಯಂ ಪ್ರೀತಿ ಯಾಕೆ ಮುಖ್ಯ, ನಮಗೆ ಯಾಕೆ ಸ್ವಯಂ ಪ್ರೀತಿ ಮುಖ್ಯ ಅನ್ನೋದು ಈಗ ತುಂಬ ಜನಕ್ಕೆ ಬರುತ್ತೆ ಮೈಂಡಲ್ಲಿ. ಏನಕ್ಕೆ ನಮಗೆ ಯಾಕೆ ಬೇಕು, ಸೆಲ್ಫ್ ಲವ್ ಯಾಕೆ ಬೇಕು, ಸ್ವಯಂ ಪ್ರೀತಿ ಯಾಕೆ ಬೇಕು? ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಆತ್ಮವಿಶ್ವಾಸ ಬೆಳೆಸುತ್ತೆ. ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸುತ್ತೆ ಅಂದರೆ ನಮ್ಮನ್ನು ನಾವು ಪ್ರೀತಿ ಮಾಡ್ತಾ 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 ಏನಾಗುತ್ತೆ, ನಮ್ಮಲ್ಲೊಂದು ಶಕ್ತಿ, ಸಾಮರ್ಥ್ಯ, ನಮ್ಮಲ್ಲಿರುವಂಥ ಶಕ್ತಿ ಏನಿದೆ, ನಮ್ಮ ಸಾಮರ್ಥ್ಯ ಏನಿದೆ ಅನ್ನೋದನ್ನು ಗುರುತಿಸ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೆಕೆಂಡ್ ಒನ್ ಬಂದ್ಬಿಟ್ಟು ನಮ್ಮ ತಪ್ಪುಗಳು ಏನು ನಾವು ಮಿಸ್ಟೇಕ್ ಮಾಡ್ತಾ ಇರ್ತೀವಲ್ವ, ನಾನು ಆಲ್ರೆಡಿ ಹೇಳಿ ನಮ್ಮ ಮಿಸ್ಟೇಕ್ಸ್ನ ನಾವು ಒಪ್ಕೊಳ್ಬೇಕು ಅಂತ. ಆ ತಪ್ಪುಗಳು ಏನಾಗುತ್ತೆ, ನಮಗೆ ಪಾಠ ಕಲಿಸುತ್ತೆ. ನಾವು ಜೀವನದಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀವಿ, ಓಕೆನಾ, ನಾನು ತಪ್ಪು ಮಾಡ್ತಿದ್ದೀನ ಅಥವಾ ತಪ್ಪು ಮಾಡಿದ್ರೆ ನಾನು ಕೆಟ್ಟೋನಲ್ಲ, ತಪ್ಪು ಮಾಡಿದ್ರು ಸಹ ನಾನು ಕೆಟ್ಟೋನಲ್ಲ, ನನಗೆ ಗೊತ್ತಿದೆ ನಾನು ಏನಂತ ಹೇಳಿ ಅನ್ನೋದನ್ನು ಫಸ್ಟ್ ನಮಗೆ ಮೈಂಡಲ್ಲಿ ಬರುತ್ತೆ. ಓಕೆ, ನಾವು ಜೀವನದಲ್ಲಿ ತಪ್ಪು ಮಾಡ್ತಿದ್ದೀವಾ ಅಥವಾ ಇಲ್ವಾ ಅನ್ನೋದು ನಮಗೆ ರಿಯಲೈಸ್ ಆಗುತ್ತೆ ಸ್ವಯಂ ಪ್ರೀತಿ ಮಾಡೋದ್ರಿಂದ. ಈಗ ನಮ್ಮ ತಪ್ಪುಗಳೇ ಅಥವಾ ಬೇರೆಯವ್ರು ನಮಗೆ ಏನು ಮಿಸ್ಟೇಕ್ ಮಾಡ್ತಾರೆ ಅಥವಾ ನಾವು ನಮ್ಮಿಂದ ಬೇರೆಯವ್ರಿಗೆ ಏನು ಮಿಸ್ಟೇಕ್ ಆಗುತ್ತೆ ಅಥವಾ ನಾವೇನು ಮಿಸ್ಟೇಕ್ ಮಾಡ್ಕೊಳ್ತಿದ್ವಿ ಅದು ನಮಗೆ ಪಾಠ ಕಲಿಸ್ತಾ ಹೋಗುತ್ತೆ. ಯಾವಾಗ ನಮ್ಮನ್ನು ನಾವು ಪ್ರೀತಿ ಮಾಡಿದಾಗ ನಮಗೆ ಅದು ರಿಯಲೈಸ್ ಆಗುವಂಥದ್ದು. ಆ್ಯಂಡ್ ನಮಗೆ ಯಾರ್ದೋ ಒಬ್ರು ಕಡೆಯಿಂದ ಇರ್ಬೋದು, ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇರುತ್ತೆ, ಅದು ನಮಗೆ ಗೊತ್ತೇ ಇರಲ್ಲ. ಅದನ್ನು ತಡೆಯೋ ಶಕ್ತಿ ಬರುತ್ತೆ. ಫಸ್ಟ್ ನಮಗೆ ಅದು ಬೇಕು ಅಲ್ವಾ. ನಮಗೆ ಯಾರಿಂದನೋ ಅಥವಾ ಹೇಗೋ ನಮಗೆ ಅನ್ಯಾಯ ಆಗ್ತಾ ಇರತ್ತೆ, ನಮಗೆ ಗೊತ್ತೇ ಇರಲ್ಲ. ಜಸ್ಟ್ ನಾವು ಯಾರನ್ನೊಬ್ರನ್ನ ಬಿಲೀವ್ ಮಾಡಿಕೊಂಡು ಯಾರೋ ಒಬ್ರು ಪ್ರೀತಿಗೆ ಯಾರೋ ಒಬ್ರಿಗೋಸ್ಕರ ನಾವು ಬದುಕ್ತಾ ಇರ್ತೀವಿ. ನಮಗೋಸ್ಕರ ನಾವು ಬದುಕಿದಾಗ ಏನು ಅನ್ಯಾಯ ಆಗ್ತಿದೆ, ನಮಗೇನು ಮಿಸ್ಟೇಕ್ ಆಗ್ತಿದೆ, ನಮಗೇನು ಮೋಸ ಆಗ್ತಿದೆ, ಚೀಟ್ ಆಗ್ತಿದೆ, ಅದನ್ನು ನಮಗೆ ರಿಯಲೈಸ್ ಮಾಡ್ಕೊಡುತ್ತೆ ಈ ಒಂದು ಸೆಲ್ಫ್ ಲವ್. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮನಃಶಾಂತಿ ಉಂಟು ಮಾಡುತ್ತೆ. ಓಕೆ, ನಮ್ಮಲ್ಲಿ
ಮನಸ್ಸಿರ್ಬೋದು, ನಮ್ಮ ಮನಸ್ಸೇ ಶಾಂತವಾಗಿಲ್ಲ, ನಮ್ಮ ಮನಸ್ಸೇ ಹ್ಯಾಪಿಯಾಗಿಲ್ಲ, ಖುಷಿಯಾಗಿಲ್ಲ, ನಾವು ಮನಃಶಾಂತಿನೇ ಇಲ್ಲ ಅಂತ ಹೇಳಿದ್ರೆ ಏನು ಪಡ್ಕೊಂಡು ಏನು ಲಾಭ ಇದೆ ಅಲ್ವಾ? ಫಸ್ಟ್ ಆಫ್ ಆಲ್ ನಾವು ಮನಃಶಾಂತಿಯಿಂದ ನಮ್ಮೊಳಗೆ ನಾವು ಖುಷಿಯಾಗಿದ್ದೀವಿ, ನಮ್ಮ ಅಂತರಾತ್ಮ ಶಾಂತವಾಗಿದೆ, ಖುಷಿಯಾಗಿದೆ ಅಂತ ಹೇಳಿದ್ರೆ, ಅದು ಸಮತೋಲನವಾಗಿದೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿದ್ದೀವಿ ಅಂತ ಹೇಳಿದ್ರೆ ಎಲ್ಲದೂ ನಮ್ಮ ಸುತ್ತಮುತ್ತ ಎಲ್ಲದೂ ಚೆನ್ನಾಗಿರುತ್ತೆ. ನಮ್ಮ ಲೈಫಲ್ಲಿ ಏನು ಬೇಕೋ ಅದು ನಾವೆಲ್ಲದನ್ನು ಅಟ್ರಾಕ್ಟ್ ಮಾಡ್ತೀವಿ. ನಾವೇ ಮನಸ್ಸಿಂದ ಖುಷಿ ಇಲ್ಲ, ದುಃಖ ಪಡ್ತಿದ್ದೀವಿ, ಬೇಜಾರಾಗ್ತಿದ್ದೀವಿ, ಅಳ್ತಾ ಇದ್ದೀವಿ, ನೋವಲ್ಲಿದ್ದೀವಿ ಅಂತ ಹೇಳಿದ್ರೆ ಏನು ನೀವು ಅಟ್ರಾಕ್ಟ್ ಮಾಡ್ತೀರಾ? ಏನು ಬೇರೆಯವ್ರನ್ನ ಹೇಗೆ ಖುಷಿಯಾಗಿಡ್ತೀರಾ? ಫಸ್ಟ್ ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಂಡ್ರೆ ಬೇರೆಯವ್ರನ್ನ ನಾವು ಖುಷಿಯಾಗಿಡ್ಬೋದು. ನಾವೇ ಎನಿ ಟೈಮ್ ಹತ್ಕೊಂಡಿದ್ರೆ ಬೇರೆಯವ್ರಿಗೆ ಹೋಗಿ ನಿಮಗೆ ನಗ್ಲಿಕ್ಕೆ ಆಗತ್ತಾ? ಅಥವಾ ಬೇರೆಯವ್ರನ್ನ ನೀವು ನಗಾಡು ಅಂತ ನಿಮಗೆ ಹೇಳಲಿಕ್ಕೆ ಬಾಯಿ ಬರುತ್ತಾ? ಫಸ್ಟ್ ಅದನ್ನ ನೋಡಿ. ಈಗ ನೀವೇ ನಗ್ತಾ ಇಲ್ಲ, ನೀವು ಅಳ್ತಾ ಇದ್ದೀರಾ, ಇನ್ನೊಬ್ನಿಗೆ ಹೋಗ್ಬಿಟ್ಟು ನೀ ನಗ್ನಾಗ್ತಾ ಇರಬೇಕು, ನೀನು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ನಿಮಗೆ ಸಾಧ್ಯನಾ? ಹೋಗ್ಮಾರಯ್ಯ, ನಂದಾಗಿದೆ, ನಿನಗೆ ನಾನೇನು ಹೇಳಿ ಅಂತ ಹೇಳ್ತೀರಾ ಅಲ್ವಾ? ಫಸ್ಟು ನಮ್ಮ ಮನಸ್ಸು ಶಾಂತವಾಗಿದ್ರೆ ಡೆಫಿನೆಟ್ಲಿ ಎಲ್ಲದೂ ಕ್ಲಿಯರ್ ಆಗಿರುತ್ತೆ, ಎಲ್ಲದೂ ಚೆನ್ನಾಗೇ ಇರುತ್ತೆ. ಈಗ ಸ್ವಯಂ ಪ್ರೀತಿ ಮಾಡಬೇಕಾಗಿರೋದು ಏನು ಮಾಡಬೇಕು? ಆಲ್ರೆಡಿ ಹೇಳಿದೆ, ನಿಮ್ಮನ್ನು ನೀವು ಒಪ್ಕೊಳ್ಳೋವಂಥದ್ದು, ನಿಮ್ಮ ತಪ್ಪುಗಳಿರ್ಬೋದು ಅಥವಾ ನಿಮ್ಮನ್ನು ನೀವು ಒಪ್ಕೊಳ್ಳೋವಂಥದ್ದು. ಈಗ ತುಂಬ ಜನಕ್ಕೆ ಹೇಳ್ತೀರಾ, ನಾನು ಡುಮ್ಮ ಇದ್ದೀನಿ, ಅಥವಾ ತುಂಬ ತೆಳ್ಳಗೆ ಕಡ್ಡಿ ಥರ ಇದ್ದೀನಿ, ಅಥವಾ ಬ್ಲ್ಯಾಕ್ ಇದ್ದೀನಿ, ತುಂಬ ವೈಟ್ ಇದ್ದೀನಿ, ಅಥವಾ ಗ್ಲಾಸಸ್ ಹಾಕ್ಕೊಳ್ತಿದ್ರೆ ನಾನು ಸೋಡಾ ಬುಡ್ಡಿ ಏನೋ ಈ ಥರ ಎಲ್ಲ ಹೇಳ್ಕೊಳ್ತಾ ಇರ್ತೀರಾ. ನೋ, ಇದನ್ನೇ ನಾನು ಹೇಳ್ತಿರೋದು, ಈ ಮಿಸ್ಟೇಕ್ಸ್ನ ಮಾಡಬಾರ್ದು. ನೀವು ನಿಮ್ಮ ಚರ್ಮದಲ್ಲಿ ಕಪ್ಪಿದೆಯೋ ಬೆಳ್ಳಗಿದೆಯೋ, ಅಥವಾ ನಿಮ್ಮ ದೇಹದಲ್ಲಿ ಏನು ದಪ್ಪ ಇದ್ದೀರೋ ಸಣ್ಣ ಇದ್ದೀರೋ, ಅಥವಾ ನಿಮ್ಮ ಲೈಫಲ್ಲಿ ಏನೋ ಹಳೆ ತಪ್ಪುಗಳಾಗಿರ್ಬೋದು, ಅದೆಲ್ಲದನ್ನು ಬಿಟ್ಬಿಡಿ. ನೀವು ಅದನ್ನು ರಿಸೀವ್ ಮಾಡ್ಕೊಳ್ಳಿ. ನೀವಿರೋದೇ ಹೀಗೆ, ಏನೂ ಮಾಡ್ಲಿಕ್ಕಾಗಲ್ಲ. ನಿಮಗೆ ದೇವರು ಸೃಷ್ಟಿಸೋ ಇರೋವಂಥ ನಿಮ್ಮ ದೇಹ ಆಗಿರ್ಬೋದು, ನಿಮ್ಮ ಬಣ್ಣ ಆಗಿರ್ಬೋದು, ದೇವರು ಸೃಷ್ಟಿಸೋ ಇದ್ದಿದ್ದೇ ಈ ಥರ ನೀವು ಅಲ್ವಾ? ಈಗಿರ್ಬೋದು ಲಕ್ಷಗಟ್ಟಲೆ ಖರ್ಚು ಮಾಡಿ ಇವಾಗ ವೈಟ್ ಆಗ್ತಾರೆ, ಕಲರ್ನೆಲ್ಲ ಮಾಡ್ಕೊಳ್ತಾರೆ, ಹೇರ್ ಕಲರ್ ಮಾಡ್ಕೊಳ್ತಾರೆ. ಎಸ್, ಬಟ್ ಏನೇ ಅದು ನಿಮ್ಮ ರಿಯಲ್ ಲೈಫ್, ರಿಯಲ್ ಕಲರ್, ರಿಯಲ್ ಏನಿದೆ ನಿಮ್ಮ ಇದು ವ್ಯಕ್ತಿತ್ವ ಅದೇನೇ ಆಗಿರುತ್ತೆ. ನೀವೆಷ್ಟೇ ಖರ್ಚು ಮಾಡಿದ್ರು ನಿಮಗೋಸ್ಕರ, ನೀವೆಷ್ಟೇ ಖರ್ಚು ಮಾಡಿದ್ರು ನಿಮಗೋಸ್ಕರ, ನೀವೆಷ್ಟೇ ಖರ್ಚು ಮಾಡಿದ್ರು ನೀವು ಹೇಗಿದ್ದೀರಾ ಅದನ್ನು ಹಾಗೇನೆ ರಿಸೀವ್ ಮಾಡ್ಕೊಳ್ಬೇಕು. ಓಕೆ, ನಮ್ಮನ್ನು ನಾವು ಹೇಗಿದ್ದೀವಿ ಹಾಗೇನೆ ಒಪ್ಕೊಳ್ಬೇಕು ಫಸ್ಟ್. ದೆನ್ ಇನ್ನೊಂದೇನು, ಏನಾದರೂ ಒಂದು ನಮಗೋಸ್ಕರ ಹೊಸದನ್ನೇ ಕಲಿತಾ ಇರಬೇಕು. ಆರೋಗ್ಯವನ್ನು ಕಾಪಾಡ್ಕೊಳ್ಲಿಕ್ಕಿರ್ಬೋದು, ಅಥವಾ ನಮ್ಮ ಶಕ್ತಿ, ನಮ್ಮ ಎನರ್ಜಿನ ನಾವು ಹೈ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಅಥವಾ ನಮಗೇನು ಯೂಸ್ಫುಲ್ ಆಗುತ್ತೆ, ನಮಗೇನು ಖುಷಿ ಕೊಡುತ್ತೆ, ಇದರಿಂದ ನಮಗೇನೋ ಒಂದು ಖುಷಿ ಕೊಡುತ್ತೆ ಅಂದರೆ ಆ ಕೆಲಸನ ಮಾಡುವಂಥದ್ದು, ಹೊಸದನ್ನೇ ಏನಾದರೂ ಒಂದು ಕಲಿತಾ ಇರುವಂಥದ್ದು, ಈ ಕೆಲಸವನ್ನು ಮಾಡಬೇಕು. ಅಂದರೆ ಇದನ್ನು ನಮಗೆ ಮೇಲೆ ನಾವು ಮಾಡ್ಕೊಳ್ಳೋವಂಥದ್ದು, ನಮಗೆ ಮೇಲೆ ನಾವೀಗ ಇನ್ವೆಸ್ಟ್ ಮಾಡುವಂಥದ್ದು. ಈಗ ನೋಡಿ, ನಾನೀಗ ಎಷ್ಟೋ ಸಲ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀನಿ, ಅಥವಾ ಸಮಥಿಂಗ್ ರಿಚುವಲ್ಸ್ಗಳನ್ನು ಮಾಡ್ತಾ ಇರ್ತೀನಿ. ಇವನ್ನ ಯಾರಿಗೋಸ್ಕರ ಮಾಡೋದು? ನೀವು ಯಾರು ಬೇರೆಯವರಿಗೋಸ್ಕರ ಮಾಡ್ತೀರಾ? ನೋ, ನಿಮಗೋಸ್ಕರ ನೀವು ಕಲಿಯುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ನಿಮಗೋಸ್ಕರ ನೀವು ಇನ್ವೆಸ್ಟ್ ಮಾಡಿದಾಗ ನೀವು ಇದರಿಂದ ಏನೂ ಕಳ್ಕೊಳ್ಳಲ್ಲ. ನಿಮಗೆ ಏನು, ಇವಾಗ ನಿಮಗೋಸ್ಕರ ನೀವು ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಸೆಲ್ಫ್, ನಿಮ್ಮ ಒಂದು ಶಕ್ತಿನೇ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಸ್ಟ್ರೆಂತೇ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿರುವಂಥ ಪವರೇ ಜಾಸ್ತಿ ಆಗುತ್ತೆ. ನೀವೇನಾಗ್ತೀರಿ, ಈಗ ಏನೋ ಒಂದು ನೀವು ಕಲ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೊಂದು ಆ ಒಂದು ಸ್ಟ್ರೆಂತ್ ಇರುತ್ತೆ. ಈಗ ನಿಮಗೆ ಅನ್ನಿಸ್ಬೋದು, ಈಗ ಸೆಕೆಂಡ್ PU ಕಲ್ತಿದ್ದೀರಾ, ಅಥವಾ ನೀವು ಡಿಗ್ರಿ ಕಲ್ತಿದ್ದೀರಾ, ಅಥವಾ ಗ್ರ್ಯಾಜುಯೇಟ್ ಮಾಡ್ಕೊಂಡಿದ್ದೀರಾ, ನಿಮಗೆ ಏನು ಅನ್ಸುತ್ತೆ ಇವಾಗ? ನನಗೆ ಯಾರು ಇಲ್ಲದಿದ್ರು ನನಗೆ ಎಜುಕೇಶನ್, ನಾನು ಕಲ್ತಿದ್ದ ಎಜುಕೇಶನ್ ನನಗಿದೆ ಅಂತ ಹೇಳ್ತೀರಾ ಅಲ್ವಾ? ಅದೇ ಥರನೇ ಫಸ್ಟು ನಮ್ಮ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋವಂಥದ್ದು. ಫಸ್ಟ್ ನಮಗೇನು ಬೇಕು, ನಮಗೆ ಮನಸ್ಸಿಗೆ ಏನು ತೃಪ್ತಿ ಕೊಡುತ್ತೆ ಅದನ್ನು ನಾವು ಕಲಿಯುವಂಥದ್ದು. ಆ್ಯಂಡ್ ಇನ್ನೊಬ್ರು ಏನು ಮಾಡ್ತಾರೆ, ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಕೆಲವೊಬ್ರು ಏನು ಮಾಡ್ತಾರೆ, ಬೇರೆಯವರಿಗೆ ಹೋಲಿಕೆ ಮಾಡ್ಕೊಳ್ಳೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಬರ್ತಿರತ್ತೆ, ಅವ್ರ ಲೈಫ್ ಸ್ಟೋರಿನ ಹಾಕ್ತಾ ಇರ್ತಾರೆ, ಅಥವಾ ಏನೋ ಒಂದು ಸಮಥಿಂಗ್ ಹಾಕ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನ ನೋಡಿಕೊಂಡು ಅವ್ರ ಥರ ನಮ್ಮ ಲೈಫ್ ಇಲ್ವಲ್ಲ, ಅವ್ರ ಥರ ನಾವಿಲ್ವಲ್ಲ, ಅವ್ರ ಹಸ್ಬೆಂಡ್ ವೈಫ್ ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಲವರ್ಸ್ ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಬಾಯ್ ಫ್ರೆಂಡ್ ಎಷ್ಟು ಚೆನ್ನಾಗಿದ್ದಾರೆ, ಗರ್ಲ್ ಫ್ರೆಂಡ್ ಎಷ್ಟು ಚೆನ್ನಾಗಿದ್ದಾರೆ, ನಾವು ನೋಡಿದ್ರೆ ಹೀಗಿದ್ದೀವಿ. ನೋ ವೇ, ಇದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಬೇರೆಯವರಿಗೆ ನಮ್ಮನ್ನು ನಾವು ಹೋಲಿಕೆ ಮಾಡಲೇಬಾರ್ದು. ಆ್ಯಂಡ್ ಸ್ಪೆಷಲಿ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಅವ್ರ ಹಾಗೆ ನಾವಿಲ್ವಲ್ಲ ಅನ್ನೋದನ್ನ ನೀವು ಚಿಂತೆ ಮಾಡಬಾರ್ದು. ಅವ್ರಿಗೆ ನೀವು ಹೋಲಿಕೆ ಮಾಡಲೇಬಾರ್ದು. ಇಲ್ಲಿ ನಿಮ್ಮ ಲೈಫೇ ಬೇರೆ, ಅವ್ರ ಲೈಫೇ ಬೇರೆ. ಓಕೆ, ಆ್ಯಂಡ್ ಇಲ್ಲಿ ನೀವೇನು ನಿಮಗೆ ಗೊತ್ತಿರುತ್ತೆ, ಅವ್ರೇನು ಅವ್ರಿಗೆ ಗೊತ್ತಿರುತ್ತೆ. ಸೊ ಅವರಿಗೋಸ್ಕರ ನೀವು ಬದಲಾಗೋದಲ್ಲ, ಅಥವಾ ಇಲ್ಲಿ ಏನೋ ಒಂದು ಅವ್ರು ನೋಡಿಕೊಂಡು ಅವ್ರ ಲೈಫ್ ಆಗಿದೆ ಅಂತ ಹೇಳ್ಕೊಂಡು ನಿಮ್ಮ ಬೆಳವಣಿಗೆ ಹಾದಿನ ನೀವು ಮಿಸ್ ಮಾಡ್ಕೊಳ್ಳೋದಲ್ಲ. ನಿಮಗೆ ಆದಂಥ ಪರ್ಟಿಕ್ಯುಲರ್ ಲೈಫ್ ಇದೆ, ನಿಮಗೆ ಆದಂಥ ಪರ್ಟಿಕ್ಯುಲರ್ ಗೋಲ್ ಇದೆ, ನಿಮಗೆ ಆದಂಥ ಪರ್ಟಿಕ್ಯುಲರ್ ಲೈಫ್ ಇದೆ. ಅದ್ರ ಬಗ್ಗೆ ಥಿಂಕ್ ಮಾಡಿ. ಓಕೆ, ಬೇರೆಯವ್ರ ಬಗ್ಗೆ ಅಲ್ಲ.
ಆ್ಯಂಡ್ ಇಲ್ಲಿ ಇಲ್ಲ ಅನ್ನೋದನ್ನು ಫಸ್ಟು ಕಲಿಬೇಕು. ನೆಕ್ಸ್ಟ್ ಪಾಯಿಂಟ್ ಒಂದು, ಈಗ ತುಂಬ ಜನ ಕೇಳ್ತಾರೆ, ನೋ ಅಂತ ಹೇಳೋದಕ್ಕೇ ಒದ್ದಾಡ್ತಾರೆ. ನೋ ಅಂತ ಹೇಳೋದಕ್ಕೆ ಅವ್ರಿಗೆ ಬರಲ್ಲ. ಇದೆಯಾ ನಿನ್ನ ಹತ್ರ, ಅಯ್ಯೋ ಒದ್ದಾಡ್ತಾರೆ, ನೋ ಅಂತ ಹೇಗೆ ಹೇಳಿ, ಇಲ್ಲ ಅಂತ ಹೇಗೆ ಹೇಳಿ, ಕಷ್ಟಪಟ್ಟಾದರೂ ಆಗತ್ತೆ ಅಂತ ಹೇಳ್ತೀರಾ ಅಲ್ವಾ. ಈಗ ಯಾರೊಬ್ರು ಬಂದು ಕೇಳ್ತಾರೆ, ಈ ಥರ ನನಗೆ ಈ ಥರ ಬೇಕು ಅಥವಾ ಏನೋ ಒಂದು ಕೆಲಸ ಮಾಡಬೇಕು, ನಿಮಗೆ ಅದು ಕೆಲಸ ಮಾಡ್ಲಿಕ್ಕೆ ಇಷ್ಟ ಇರಲ್ಲ. ನಿಮಗೆ ಸ್ವಯಂ ನಿಮಗೆ ಅದು ಇಷ್ಟನೇ ಇರಲ್ಲ ಆ ಕೆಲಸ ಮಾಡಲಿಕ್ಕೆ. ಬೇರೆ ಯಾರಿಗೋಸ್ಕರನೋ ಅಥವಾ ಈ ಪ್ರಪಂಚ ಏನು ಹೇಳ್ಬಿಡುತ್ತೆ ಅಥವಾ ಹೊರಗಡೆ ಜನ ಏನು ಹೇಳ್ಬಿಡ್ತಾರೆ ಅದಕ್ಕೋಸ್ಕರ ಆಯಿತು ಮಾಡ್ತೀನಿ ಅಂತ ಹೇಳಿ ನೋ ಅಂತ ಹೇಳಕ್ಕೆ ಫಸ್ಟು ಕಲಿಬೇಕು. ಸ್ವಯಂ ಪ್ರೀತಿಗೆ ಇದೆಲ್ಲದು ಫುಲ್ ಇಂಪಾರ್ಟೆಂಟ್ ಇರೋವಂಥದ್ದೇ ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು. ಸೆಲ್ಫ್ ಲವ್ ಅಂದ ತಕ್ಷಣ ಸುಮ್ಮನೆ ಸೆಲ್ಫ್ ಲವ್, ನನ್ನನ್ನು ನಾನು ಪ್ರೀತಿ ಮಾಡ್ತೀನಿ, ಐ ಲವ್ ಮೈ ಸೆಲ್ಫ್ ಅನ್ಕಂಡೀಷ್ನಲಿ ಹೇಳಿದ ತಕ್ಷಣ ಅಲ್ಲ. ಅದಕ್ಕೆಲ್ಲ ನೀವು ಪ್ರಾಕ್ಟಿಕಲ್ ಆಗಿ ನೀವು ಮಾಡಬೇಕು. ಓಕೆ, ಸೊ ಪ್ರಾಕ್ಟಿಕಲ್ ಆಗಿ ನೀವು ಯಾವಾಗ ಮಾಡ್ತೀರಾ, ಈ ಎಲ್ಲ ಪ್ರಾಕ್ಟಿಕಲ್ ಈಗ ನಾನು ನಿಮಗೆ ಹೇಳಿದೆ ಅಲ್ವಾ, ಜಸ್ಟ್ ಸ್ಮಾಲ್ ಥಿಂಗ್ಸ್ನ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿರೋವಂಥದ್ದು. ಈ ಎಲ್ಲ ಸ್ಮಾಲ್ ಥಿಂಗ್ಸ್ನ ನೀವು ಯಾವಾಗ ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀರಾ, ನಿಮ್ಮಲ್ಲಿ ನೀವು ಚೇಂಜಸ್ನ ನೋಡ್ತೀರಾ. ನಿಮಗೆ ಯಾವಾಗ ಗೊತ್ತಾಗತ್ತೆ, ಏನೋ ನಿಮ್ಮಲ್ಲಿ ಚೇಂಜಸ್ ಆಗ್ತಿದೆ, ಏನೋ ನನ್ನಲ್ಲಿ ಚೇಂಜಸ್ ಆಗ್ತಿದೆ ಅಲ್ಲ, ಏನೋ ಚೇಂಜಸ್ ಆಗ್ತಿದೆ, ನಿಮಗೆ ಅದು ಗೊತ್ತಾಗತ್ತೆ. ಆ್ಯಂಡ್ ಪ್ರಾಕ್ಟೀಸ್ ಮಾಡಿ, ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ನಿಮ್ಮನ್ನು ನೀವು ಪ್ರೀತಿ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಒಂದೇ ದಿನದಲ್ಲಿ ಎಲ್ಲ ಸರಿಯಾಗ್ಬಿಡಲ್ಲ. ಒಂದೇ ದಿನದಲ್ಲಿ ಲವ್ ಮಾಡ್ಬಿಡ್ತೀನಿ, ನಾನು ಪ್ರೀತಿ ಮಾಡ್ಬಿಡ್ತೀನಿ, ಒಂದೇ ದಿನದಲ್ಲಿ ಆಗಲ್ಲ. ಎಸ್, ಒಂದು ದಿನ ಆಗತ್ತೆ, ಒಂದೇ ದಿನದಲ್ಲಿ ಆಗಲ್ಲ, ಡೆಫಿನೆಟ್ಲಿ ಒಂದು ದಿನದಲ್ಲಿ ಆಗತ್ತೆ 100%. ಓಕೆ, ಪ್ರತಿದಿನ ಒಂದು 1/4 ಗಂಟೆ ಆದರೂ ನಿಮಗೋಸ್ಕರ ಮೀಸಲಾಗಿರಿ, ನಿಮಗೋಸ್ಕರ ಟೈಮ್ನ ತೆಗೀರಿ, ನಿಮಗೋಸ್ಕರ ಟೈಮ್ನ ಸ್ಪೆಂಡ್ ಮಾಡಿ. ಆವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಜೊತೆ ನೀವು ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀರಾ, ನಿಮಗೇನು ಬೇಕು, ನಿಮಗೇನು ಬೇಡ, ನಿಮಗೇನು ಇಷ್ಟ, ಏನು ಇಷ್ಟ ಇಲ್ಲ, ನಿಮಗೇನು ಎಲ್ಲ ನೀವಂದರೆ ಏನದು ನಿಮಗೆ ಅವಾಗ ಅರ್ಥ ಆಗುತ್ತೆ. ನೀವು ಯಾವಾಗಲೂ ಬೇರೆಯವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ, ಬೇರೆಯವರು ಮನೆ ಫ್ಯಾಮಿಲಿ ಅದು ಇದು ಅಂದ್ಕೊಂಡಿದ್ರೆ ನಿಮಗೋಸ್ಕರ ಟೈಮ್ ಕೊಡೋದು ಯಾರು? ನಿಮಗೋಸ್ಕರ ನೀವೇ ಟೈಮ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ನಿಮಗೋಸ್ಕರ ಹೇಗೆ ಟೈಮ್ ಕೊಡ್ತಾರೆ? ಫಸ್ಟ್ ಆಫ್ ಆಲ್ ನಿಮ್ಮ ಜೊತೆ ನೀವು ಪ್ರತಿದಿನ ಒಂದು 1/4 ಗಂಟೆ, 1/2 ಅವರ್, 1 ಅವರ್ ಆದರೂ ನಿಮ್ಮ ಜೊತೆಗೆ ನೀವು ಟೈಮ್ನ ಸ್ಪೆಂಡ್ ಮಾಡಿ. ನಿಮ್ಮ ಜೊತೆ ನಿಮಗೇನು ಇಷ್ಟ ಇದೆ ಆ ಕೆಲಸನ ಮಾಡಿ. ಆ ಕೆಲಸ ಮಾಡ್ತಾ ನಿಮ್ಮ ಜೊತೆಗೆ ನೀವು ಟೈಮ್ನ ಸ್ಪೆಂಡ್ ಮಾಡಿ. ಓಕೆ, ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮೊಳಗಿರೋಂಥ ಧ್ವನಿ, ಅಂದರೆ ಈಗ ನಿಮ್ಮೊಳಗಿರೋಂಥ ಧ್ವನಿ ಅಂದ ತಕ್ಷಣ ನನ್ನ ಹತ್ರ ಧ್ವನಿ ಇಲ್ವಾ ಅಂತ ಕೇಳಬೇಡಿ. ಎಸ್, ನಿಮ್ಮೊಳಗಿರೋಂಥ ನಿಮ್ಮ ಇನ್ನರ್ ವಾಯ್ಸ್ ನಿಮಗೆ ಮಾತಾಡೋದು ನಿಮಗೆ ಗೊತ್ತಾಗುತ್ತೆ ಸೆಲ್ಫ್ ಲವ್ ಮಾಡೋದ್ರಿಂದ. ಓಕೆ, ಇಲ್ಲಿ ನೀವು ತುಂಬ ಜನ ಅನ್ಸುತ್ತೆ ಇನ್ನರ್ ವಾಯ್ಸ್ ಅಂದರೆ ಏನು ಮ್ಯಾಮ್, ತುಂಬ ಜನ ಕೇಳ್ತೀರಲ್ವಾ, ನನಗೆ ರೀಡಿಂಗ್ ಮಾಡುವಾಗ ತುಂಬ ಜನ ಕೇಳ್ತೀರಾ ಆ ಥರ ಇನ್ನರ್ ವಾಯ್ಸ್ ಅಂದರೆ ಏನು. ನಿಮಗೆ ನಿಮ್ಮ ಮನಸ್ಸು ಏನು ಬೇಕು ಏನು ಬೇಡ ಅನ್ನೋದು ನಿಮಗೆ ಅವಾಗ ಹೇಳ್ತಾ ಇರತ್ತೆ. ಈಗ ನೋಡಿ, ನೀವು ಕೆಲಸ ಏನೋ ಮಾಡೋಕ್ಕೆ ನಿಮಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ತಾ ನಿಮಗೆ ಎಷ್ಟು ಸಲ ನಿಮಗೆ ಅದು ತಡೆ ಹಿಡಿಯುತ್ತೆ, ಹೋಗಬೇಡ, ಮಾಡಬೇಡ ನಿಮ್ಮ ಮನಸ್ಸು ಹೇಳ್ತಾ ಇರತ್ತೆ. ಅದೇ ಇನ್ನರ್ ವಾಯ್ಸ್, ಬೇರೆ ಇನ್ನೇನು ಅಲ್ಲ. ಇನ್ನರ್ ವಾಯ್ಸ್ ಅಂದ ತಕ್ಷಣ ಬೇರೆ ಇನ್ನೇನು ಅಂದ್ಕೊಂಬೇಡಿ, ಅಷ್ಟೇನೆ ಇನ್ನರ್ ವಾಯ್ಸ್ ಅಂದರೆ. ಓಕೆ, ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನನಗೆ ಯಾರು ಬೇಡ, ನನಗೆ ನಾನು ಸಾಕು ಅನ್ನೋ ಅಷ್ಟು ಇರಬೇಕು. ನಿಮಗೆ ಆ ಒಂದು ಪವರ್ ಇರಬೇಕು. ಈಗ ನನಗೆ ಯಾರು ಬೇಡ ಅಂದ ತಕ್ಷಣ ಯಾರು ಬೇಡ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇರೋದಲ್ಲ. ಆ ಪವರ್ ಇರಬೇಕು. ಯಾರು ನಿಮ್ಮ ಜೊತೆಗೆ ಯಾವ ಕ್ಷಣದಲ್ಲಿ ಯಾರು ನಿಮ್ಮ ಜೊತೆಗೆ ಇರ್ತಾರೆ, ಯಾವ ಕ್ಷಣದಲ್ಲಿ ನಿಮ್ಮ ಜೊತೆ ಬಿಟ್ಟು ಹೋಗ್ತಾರೆ, ನಿಮಗೆ ಗೊತ್ತಿರಲ್ಲ ಅಲ್ವಾ. ಯಾರಿದ್ರು ಇಲ್ಲದಿದ್ರು ನನಗೆ ನಾನು ಸಾಕು ಅನ್ನುವಂಥ ಸ್ಟ್ರೆಂತ್ ನಿಮ್ಮಲ್ಲಿತ್ತು ಅಂತ ಹೇಳಿದ್ರೆ ಅವಾಗ ನಿಮಗೇನು ಹರ್ಟ್ ಆಗಲ್ಲ, ನಿಮಗೇನು ಬೇಜಾರಾಗಲ್ಲ, ನಿಮ್ಮ ಲೈಫಲ್ಲಿ ಕಣ್ಣೀರು ಹಾಕುವಂಥ ಸಿಚುವೇಶನ್ ಕೂಡ ಬರಲ್ಲ. ಓಕೆ, ದೆನ್ ಇದರಲ್ಲಿ ಒಂದೇ ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ನಮ್ಮನ್ನು ಪ್ರೀತಿಸಿದಾಗ ಮಾತ್ರ ಜಗತ್ತೇ ನಮಗೊಂದು ಹೊಸ ಮುಖವನ್ನು ತೋರಿಸತ್ತೆ. ಓಕೆ, ನಮ್ಮನ್ನು ನಾವು ಪ್ರೀತಿ ಮಾಡಲಿಲ್ಲ ಅಂತ ಹೇಳಿದ್ರೆ ಜಗತ್ತು ನಮಗೇನು ಅನ್ನೋದು ಪರಿಚಯ ಮಾಡಿಕೊಡಲ್ಲ. ಹೊಸ ಮುಖ ತೋರಿಸ್ಬೇಕು, ನ್ಯೂ ಬಿಗಿನಿಂಗ್ ಅಂತ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗಬೇಕು ಅಥವಾ ಒಂದು ಹೊಸ ಪ್ರಪಂಚನ ನೋಡ್ಬೇಕಂತ ಹೇಳಿದ್ರೆ ನಮ್ಮನ್ನು ನಾವು ಪ್ರೀತಿ ಮಾಡಿದಾಗಲೇ ಅದು ನಮಗೆ ಗೊತ್ತಾಗೋದು, ಒಂದು ಜಗತ್ತಲ್ಲಿ ಇನ್ನೂ ಒಂದು ಹೊಸ ಪ್ರಪಂಚ ಇದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿಂದ ಪ್ರಾಕ್ಟೀಸ್ ಮಾಡಿ, ಸ್ಟಾರ್ಟ್ ಮಾಡಿ ನಿಮ್ಮನ್ನು ನೀವು ಪ್ರೀತಿ ಮಾಡೋಕ್ಕೆ. ಆ್ಯಂಡ್ ಆ ಹೊಸ ಜಗತ್ತನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ನಿಮ್ಮಲ್ಲಿರುವಂಥ ಪವರ್ಫುಲ್ ಆಗಿರುವಂಥ ಶಕ್ತಿನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಡೆಫಿನೆಟ್ಲಿ ಈ ಒಂದು ಎಲ್ಲ ನಾನು ಹೇಳಿರೋಂಥ ಪಾಯಿಂಟ್ಸ್ ಎಲ್ಲದನ್ನು ನೀವು ಏನು ಪ್ರಾಕ್ಟೀಸ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ, ಸೆಲ್ಫ್ ಲವ್ನ ಮಾಡ್ತೀರಾ, ಆ್ಯಂಡ್ ಆ ಮಿರಾಕಲ್ ಲೈಫ್ನ ನೀವು ಲೀಡ್ ಮಾಡ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ಇದೆಲ್ಲದೂ ಕೂಡ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಿರೋವಂಥದ್ದು. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮಗೆ ಯಾರ ಹತ್ರ ಶೇರ್ ಮಾಡ್ಕೊಬೇಕು ಅನ್ಸುತ್ತೆ ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ ಐ ಲವ್ ಮೈ ಸೆಲ್ಫ್ ಅನ್ಕಂಡೀಷ್ನಲಿ ಅಂತ ಹೇಳಿ. ಪ್ರತಿಯೊಬ್ಬರು ಕೂಡ ಏನೇನೋ ಕತೆ ಹೇಳ್ತೀರಾ, ನಿಮ್ಮ ಲೈಫಲ್ಲಿ ಹಾಗಾಯಿತು ಹೀಗಾಯಿತು, ಏನೂ ಹೇಳಬೇಡಿ. ನಿಮ್ಮನ್ನು ನೀವು ಪ್ರೀತಿ ಮಾಡ್ತೀರಾ ಅಂತ ಹೇಳಿದರೆ ಐ ಲವ್ ಮೈ ಸೆಲ್ಫ್ ಅನ್ಕಂಡೀಷ್ನಲಿ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆ್ಯಂಡ್ ಗ್ರ್ಯಾಟಿಟ್ಯೂಡ್ ತೋರಿಸಿ.
ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ಬಿಟ್ಟು, ಅಥವಾ ಥ್ಯಾಂಕ್ ಯು, ಈ ಒಂದು ವಿಡಿಯೋ ನೋಡಿದ್ಮೇಲೆ ನೀವು ಥ್ಯಾಂಕ್ ಯು ಅಂತ ಏನು ಗ್ರ್ಯಾಟಿಟ್ಯೂಡ್ ತೋರಿಸ್ತೀರಾ, ಡೆಫಿನೆಟ್ಲಿ ಇದು ನಿಮಗೆ ಹತ್ತರಷ್ಟು ನಿಮ್ಮ ಲೈಫಲ್ಲಿ ಪಡಿತೀರಾ, ಜಾಸ್ತಿನೇ ಪಡಿತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.